ಶ್ರೀಮಠದ ಹೊಸ ಯೋಜನೆ ಶಿಷ್ಯ ಹಿತಂ. ಹಾಗೆ ಅದರ ಮೂಲಕ ಎಲ್ಲ ಮನೆ ಮನೆಗೆ ಸ್ವರ್ಣ ಪಾದಕ ಹೋಗಿ ಪೂಜೆ ಸ್ವೀಕರಿಸೋಕೆ ಹೇಳುವಂಥ ಅಪೇಕ್ಷೆ. ಕಾರಣ ಅಂತ ಹೇಳಿದ್ರೆ ಶ್ರೀಗುರುವಕ್ಕೆಲ್ಲ ಮನೆಗೆ ನಮ್ಮ ಹವ್ಯಕ ಸಮಾಜ ಎಲ್ಲ ಮನೆಗೆ ಹೋಗಿ ಕೊಡುವಂಥ ಅಪೇಕ್ಷೆ ಉದ್ದೇಶ ಇದ್ದದ್ದು. ಆದರೆ ಗುರುವಕ್ಕೆಲ್ಲ ಮನೆ ಬಪ್ಪಲು ಸಾಧ್ಯ ಆಗುತ್ತದೆ, ಶಿಷ್ಯರಿಗೆಲ್ಲರೂ ಬರ್ಸಲು ಸಾಧ್ಯ ಆಗುತ್ತದೆ. ಆ ಉದ್ದೇಶದಲ್ಲಿ ನಮ್ಮ ಯತಿ ಪರಂಪರೆಯ ಪ್ರತಿನಿಧಿಯಾಗಿ ಬಪ್ಪಂಥ ಸ್ವರ್ಣ ಪಾದಕ್ಕೆ ಎಲ್ಲ ಮನೆಗೆ ಹೋಗಬೇಕು, ಎಲ್ಲ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಸ್ವೀಕರಿಸಿ ನಮ್ಮ ಮನೆಗೆ ಆಶೀರ್ವಾದ ಮಾಡಿ ಬರೀ ಕೊಡೋ ಗುರುಗಳ ಅಪೇಕ್ಷೆ. ಆ ರೀತಿ ಈ ವರ್ಷದಲ್ಲಿ ಇದು 3ನೇ ಸರ್ತಿಲಿ ನಮ್ಮ ಮಂಡಲಕ್ಕೆ ಬಂದದ್ದು. ವಿಟ್ಲ ವಲಯಕ್ಕೆ 3ನೇ ಪ್ರವಾಸ ಈ ಸರ್ತಿ. ಅದರಲ್ಲಿ ಇದು ಪ್ರಥಮ ದಿನ ನಮ್ಮ ನೂಜಿ ಹುರಿಕಾರದ KT ವೆಂಕಟೇಶ್ವರ ಘಟಕ ಇದೀಗ ಅಲ್ಲಿ ಕಟ್ಟೆತ್ತಿನ ಬಾಲಕೃಷ್ಣ ಮಠ ಮನೆಗೆ ಬಂದು ಈಗ ಸ್ವಾಗತ ಧೂಳಿ ಪೂಜೆ ಕಳೆದತ್ತು. ಹಾಗೆ ನಾಳೆ ದಿನ ಈ ಸವಾರಿ ಉದ್ಯೋಗ 7 ಗಂಟೆಗೆ ಗುರುವಂದನೆಯಾಗಿ ಇಲ್ಲಿ 7 ಗಂಟೆಗೆ ಸ್ವರ್ಣ ಪಾದಕ್ಕೆ ಸವಾರಿ ಹರಡಿತು. ಮಧ್ಯಾಹ್ನ ಮೊದಲು 4 ಮನೆಯ ಭೇಟಿಯಾಗಿ ಪೂಜೆ ಮುಗಿಸಿ ಇಲ್ಲಿ ಬಂದು ಪಾದಕ ಪೂಜೆಯಾಗಿ ಭಿಕ್ಷಾ ಸೇವೆಯಾಗಿ ಪುನಃ ಮಧ್ಯಾಹ್ನ ಮೇಲೆ 3 ಗಂಟೆಗೆ ಹೊರಟು ಪುನಃ 2 ಮನೆಯ ಭೇಟಿಯಾಗಿ ಪಾದಪೂಜೆ ನಡೆಸಿ ಇಲ್ಲಿಂದ ಸೀದಾ ಕನ್ಯಾನ ವಲಯಕ್ಕೆ ಪ್ರವಾಸ ಮುಂದುವರಿಯಲಿದ್ದು. ಹಾಗೆ ಈ ಎಲ್ಲ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ವಲಯದ ಪ್ರತಿಯೊಬ್ಬರೂ ಕೂಡ ಸಹಕಾರ ಕೊಡಬೇಕು. ಈ ಕಾರ್ಯಕ್ರಮ ಗುರುಪೀಠದ ಗೌರವ ಘನತೆಗೆ ಕುಂದು ಬಾರದ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ನಡೆಸಿಕೊಡಿ ವಲಯದ ಪ್ರತಿನಿಧಿಯಾಗಿ ನಿಗಳೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೆ. ಹಾಗೆ ನಾಳೆ ಭೇಟಿ ಕೊಡು ಮನೆಯವರು ಹೆಚ್ಚಿನವರು ಬಂದು ಇಲ್ಲಿ ನಾಳೆನ ಕಾರ್ಯಕ್ರಮದಲ್ಲಿ ನಿಮಗೆ ಏನಾದ್ರು ಕೇಳಿಕೊಡಿದ್ರೆ ಆಚಾರ ಮಾಡ್ತಾರೆ. ನಿಂಗೆ ಈ ಕಾರ್ಯಕ್ರಮ ಮುಗಿದ ವೇಳೆ ವಿಚಾರಿಸಿಕೊಂಡು ಅವ್ರ ಥರ ನಿಮಗೆ ಬೇಕಾದಂಥ ಪ್ರಶ್ನೆಗೆ ಉತ್ತರ ತೆಕ್ಕೊಂಡು ಇಲ್ಲಿಂದ ಮತ್ತೆ ವಿರಾಮ ತೆಕ್ಕೊಂಡು ನಿங்களை ವಿನಂತಿ ಮಾಡಿ ಹೇಳ್ತಾ ಇದ್ದೆ. ಅದೇ ಹಾಗೆ ಇನ್ನೊಂದು ವಿನಂತಿ, ನಮ್ಮ ಗುರುಗಳ ಚಾತುರ್ಮಾಸ ಜುಲೈ 29ನೇ ತಾರೀಕಿಗೆ ಅಶೋಕೆಯಲ್ಲಿ ಪ್ರಾರಂಭ ಆಯಿತು. ಹಾಗೆ ಸೆಪ್ಟೆಂಬರ್ 27ಗೆ ಚಾತುರ್ಮಾಸ ಸೀಮಾವಲಂಘನಕ್ಕೆ ಮುಕ್ತಾಯ ಆಗ್ತಾ ಇದ್ರು. ಅದಕ್ಕೆ ಕೂಡ ಹೇಳಿಕೆ ನಿಗಳೆಲ್ಲರೂ ಮನೆಗೆ ಬಂತು. ಹಾಗೆ ಎಲ್ಲರೂ ಕೂಡ ಒಂದು ಸರ್ತಿ ಆದರೆ ಚಾತುರ್ಮಾಸ ಸಂದರ್ಭ ಗುರುಗಳ ಭೇಟಿಯಾಗಿ ಆಶೀರ್ವಾದ ಮಂತ್ರಾಕ್ಷರ ಪಡ್ಕೊಳ್ಳಕ್ಕೆ ಹೇಳುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಹೋಗ್ತೇವೆ. ಹರೇ ರಾಮ. ಶ್ರೀ ಸಂಸ್ಥಾನವೇ ಹೇಳುವಂತೆ ಶ್ರೀಮಠದಲ್ಲಿ ನಡೆಯುವ ಎಲ್ಲ ಕಾರ್ಯಗಳು ಸಹ ಅದು ಶಿಷ್ಯರ ಹಿತಕ್ಕಾಗಿಯೇ ಇರುವಂಥದ್ದು. ನಾವು ನೋಡ್ತಾ ಇರ್ತಕ್ಕಂಥ ಸಾವಿರ ಸಾಮಾಜಿಕ ಕಾರ್ಯಗಳಿರ್ಬೋದು ಅಥವಾ ಪ್ರತಿನಿತ್ಯ ಶ್ರೀಮಠದಲ್ಲಿ ನಡೀತಕ್ಕಂಥ ದೇವತಾರಾಧನೆಗಳು ಪೂಜಾದಿಗಳು ಸಹ ಇರ್ಬೋದು. ಅವೆಲ್ಲವೂ ಸಹ ಶಿಷ್ಯರ ಹಿತಕ್ಕಾಗಿಯೇ ನಡೆಯುವಂಥದ್ದಾಗಿದೆ. ಆದಾಗ್ಯೂ ಶ್ರೀ ಸಂಸ್ಥಾನ ಈ ವರ್ಷ ಒಂದು ಶಿಷ್ಯ ಹಿತಂ ಶೀರ್ಷಿಕೆ ಅಡಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿದರು, ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿದರು. ಯಾಕೆ ಅಂದರೆ ಈ ವರ್ಷ ಶ್ರೀ ಸಂಸ್ಥಾನದವರ ಸ್ವರ್ಣವರ್ಧಂತಿ ವರ್ಷ. ನಾವೆಲ್ಲ ಸೇರಿ ಅತ್ಯಂತ ವೈಭವವಾಗಿ ಅವರ ವರ್ಧಂತಿಯನ್ನು ಆಚರಣೆ ಮಾಡಬೇಕಾಗಿತ್ತು. ಆದರೆ ನಮ್ಮ ಸಂಸ್ಥಾನ ಅವರ ಯೋಚನೆಗಳೇ ಬೇರೆ. ಹಾಗಾಗಿ ಅವರು ಯೋಜನೆ ಮಾಡಿದ್ದು ಹೇಗೆ ಅಂದರೆ ಇಂಥದ್ದೊಂದು ಮಹಾಪರ್ವದಲ್ಲಿ ಎಲ್ಲ ಶಿಷ್ಯರನ್ನು ಅನುಗ್ರಹಿಸುವುದು ಹೇಗೆ ಅಂತ ಯೋಚನೆ ಮಾಡಿ ಸಂಕಲ್ಪ ಮಾಡಿದ್ದು ಶಿಷ್ಯ ಹಿತ. ಏನದು ಅಂದರೆ ಪ್ರತಿಯೊಬ್ಬನ ಹೆಸರು ನಕ್ಷತ್ರ ಗೋತ್ರಗಳನ್ನು ಪ್ರತ್ಯೇಕವಾಗಿ ಸಂಕಲ್ಪಿಸಿ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಬೇಕಾಗುವಂತೆ ದಿವ್ಯವೂ ಭವ್ಯವೂ ಆಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋದು ಅವರ ಸಂಕಲ್ಪ. ಅದು ಇನ್ನು ಕೆಲವೇ ಸಮಯದಲ್ಲಿ ನಡೀಲಿಕ್ಕಿದೆ. ಇನ್ನೊಂದು ಸ್ವರ್ಣ ಪಾದುಕ ಸವಾರಿ. ಈ ಹಿಂದೆ 2 ವರ್ಷ ಸಂಚಾರ ಆಗುವಾಗ ನಮ್ಮ ಮನೆಗೆ ಬರಬೇಕು ಅಂತ ಅಪ್ಪಣೆ ಕೇಳಿ ಬರುವಂಥ ಕ್ರಮವನ್ನು ನಾವೆಲ್ಲ ನೋಡಿದ್ದೇವೆ. ಈ ವರ್ಷ ಹಾಗಲ್ಲ, ಬದಲಿಗೆ ಶ್ರೀ ಸಂಸ್ಥಾನವೇ ನಾವು ನಿಮ್ಮ ಮನೆಗೆ ಬರ್ತೇವೆ ಅಂತ ಬಂದರೆ ಹೇಗೋ ಆ ಕ್ರಮದಲ್ಲಿ ಬರ್ತಾ ಇದೆ. ವ್ಯವಸ್ಥೆಗೆ ಬೇಕಾಗಿ ಕಾರ್ಯಕರ್ತರು ಬಂದು ಅನುಕೂಲ ಇದೆಯಾ ಅಂತ ಕೇಳೋದಿರ್ಬೋದು, ಅದು ಹಾಗೂ ಕೇಳಬೇಕಾಗಿದ್ದಿಲ್ಲ ಈಗಿನ ಸಂಚಾರದಲ್ಲಿ. ಹೇಗೆ ಅಂದರೆ ಇಂಥ ದಿವಸ ನಮ್ಮ ವಲಯಕ್ಕೆ ಬರ್ತಾ ಇದೆ, ನಮ್ಮ ಘಟಕದಲ್ಲಿದೆ, ನಾಳಿನ ದಿವಸ ಇಂಥ ದಿವಸ ನಿಮ್ಮ ಮನೆಗೆ ಬರ್ತದೆ ಅಂತ ಅಷ್ಟೇ ಹೇಳ್ಬೇಕಾಗಿತ್ತು. ಅನಾನುಕೂಲ ಇದ್ದರೆ ಅವ್ರು ಹೇಳಬೇಕು, ಬೇಡ ಅಂತಿದ್ರು ಅವ್ರು ಯೋಚನೆ ಮಾಡಬೇಕು. ಯಾಕೆ ಹೇಳ್ತೇನೆ ಅಂದರೆ ಸ್ವಾಭಾವಿಕವಾಗಿ ಮನುಷ್ಯರಾದ ನಮಗೆ ಅನ್ಸೋದು ಹೇಗೆ ಅಂದರೆ ಸ್ವರ್ಣ ಪಾದಕ್ಕೆ ಬರ್ತದೆ, ನಾಳೆ ನಮ್ಮ ಮನೆಗೆ ಬರಬೇಕು ಅಂತ ಕರೀಲಿಕ್ಕೆ ಹೋದರೆ ಮೊದಲು ಕೇಳೋದು ಗುರುಗಳು ಬರ್ತಾರಾ ಅಂತ. ಅಂದರೆ ಸ್ವರ್ಣ ಪಾದಕ್ಕೆ ಅಂದ ಕೂಡಲೇ ಏನಾಗ್ತದೆ ಅಂದರೆ ಒಂದು ಚೂರು ಸ್ವರ್ಣ ಪಾದಕ್ಕೆ ಅಂತಷ್ಟೇ.
ಗುರುಗಳೇ ಬಂದರೆ ಏನು ಭಾವಿಸಬೇಕಾಗಿತ್ತೋ ಆ ಭಾವನೆ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಸ್ವಾಭಾವಿಕವಾಗಿ ನಾವು ಮನುಷ್ಯರು. ಆದರೆ ಈ ಸ್ವರ್ಣ ಪಾದುಕೆ ಸನ್ನಿಧಿ ಮಾತ್ರ ಹಾಗಿಲ್ಲ ಅಂತ. ಬದಲಿಗೆ ಹೇಗಿದೆ ಅಂತ ಕೇಳಿದರೆ, ಶ್ರೀ ಸಂಸ್ಥಾನವನ್ನು ಪ್ರಾರ್ಥಿಸಿದರೆ ಅಥವಾ ಶ್ರೀ ಸಂಸ್ಥಾನವನ್ನು ಸ್ಮರಣೆ ಮಾಡಿ ನನಗಿಂಥದ್ದಾಗಬೇಕು ಅಂತ ನಾವು ಮನೆಯಲ್ಲಿ ಕೂತು ಕೇಳಿದ್ರು ಇಂಥ ಅನುಗ್ರಹ ಆಗಿದೆ ಅನ್ನೋದನ್ನು ಇಲ್ಲಿದ್ದವರೇ ಸಾಕಷ್ಟು ಜನ ಸಾಕಷ್ಟು ವಿಷಯಗಳನ್ನು ಹೇಳ್ಬೋದು. ಅಂಥದ್ದು ನಮ್ಮ ಪೀಠ ಪರಂಪರೆಯ ಒಂದು ಸಾಮರ್ಥ್ಯ, ಸಾನ್ನಿಧ್ಯ. ಅಂತಹ ಎಲ್ಲ ಯತೀಶ್ವರರ ಸನ್ನಿಧಿಯನ್ನು ಶ್ರೀ ಸಂಸ್ಥಾನ ಇದರಲ್ಲಿ ಆವಾಹಿಸಿಕೊಟ್ಟು ಸಂಚಾರ ನಡೆಯೋ ಕಾಲಕ್ಕೆ ಈ 3 ವರ್ಷದಲ್ಲಿ ಏನೆಲ್ಲ ಆಯಿತು ಅಂತ ಕೇಳಿದರೆ ನನಗೊಂದು 4-6 ಗಂಟೆ ಕೊಡಬೇಕಾಗಿತ್ತು, ಅಷ್ಟುಂಟು. ಹೇಗೆ ನಾವು ಗುರುಗಳನ್ನು ಪ್ರಾರ್ಥಿಸಿದ್ರೆ ಕಾರ್ಯ ಆಗ್ತದೋ ಹಾಗೆ ಯಾರು ಭಾವದಿಂದ ಭಕ್ತಿಯಿಂದ ಸ್ವರ್ಣಪಾದುಕೆಯಲ್ಲಿ ಸೇವೆಯನ್ನು ಮಾಡಿದ್ರೋ ಅವರಿಗೆ ಅನುಗ್ರಹ ಆಗಿದೆ ಅಂತ. ಒಂದೆರಡು ಉದಾಹರಣೆಗಳನ್ನು ಕೊಡೋದಾದರೆ, ಈ ವರ್ಷದ ಸಂಚಾರ ಆರಂಭ ಆದ್ಮೇಲೆ ಒಂದು ಮನೆಗೆ ಹೋಗಿದ್ದು. ಮನೆಗೆ ಹೋಗ್ಬೇಕಿದ್ರೆ ನಮಗೊಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅದು ತೋಟದ ಮಧ್ಯದಲ್ಲೆಲ್ಲ ಹೋಗಿ ಹಳ್ಳ ದಾಟಿ ದಣಪೆ ದಾಟಿ ಎಲ್ಲ ಹೋಗೋ ಜಾಗ. ಹಾಗಿದ್ದೊಂದು ಮನೆಗೆ ಹೋಗಿದ್ದು. ಒಂದೇ ಮಗಳು ಮಾತ್ರ ಅಧ್ಯಯನ ಮುಗಿದಿದೆ, 3-4 ಇಂಟ್ರೂ ಪಡ್ಕೊಂಡಿದ್ದಾಳೆ, ಮಾಡಿ ಇಂಟ್ರೂ ಕೊಟ್ಟು ಬಂದಿದ್ದಾಳೆ. ಆದರೆ ತನಗೆ ಇಂಥದ್ದೇ ಉದ್ಯೋಗ ಸಿಗಬೇಕು ಅಂತ ಅವಳ ಪ್ರಾರ್ಥನೆ, ಸಂಕಲ್ಪ ಮಾಡಿಸಿದ್ದಾಯಿತು. ಪ್ರಸಾದ ಕೊಟ್ಟು ಬಂದಿದ್ದಾಯಿತು. 4 ಗಂಟೆ ಪೂಜೆ ನಡೆದರೆ 8:30 ಅವಳಿಗೆ ಆರ್ಡರ್ ಬಂದಿದೆ, ಅವಳಿಗೆ ಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ಅಷ್ಟೇ ಬೆಂಗಳೂರಿಗೆ ಹೋಗಿದ್ದು. ಬೆಂಗಳೂರಿನಲ್ಲಿ ಒಂದು ಮನೇಲಿ ಪೂಜೆ ಆಗುವಾಗ ಹೊರಗಡೆ ಒಬ್ಳು ಯಾಕೆ ಇದ್ಲು, ನಾವೇನು ಗಮನಿಸ್ಲಿಲ್ಲ. ಹೊರಗೆ ಬರುವಾಗ ಅವಳು ಬಂದು ನಮ್ಮನೆ ಕೆಲಸ ಹಾಕಿ ಅಂದ್ರು, ಪ್ರಸಾದ ಕೊಟ್ಟು ಬಂದರು. ಆದರೆ ಮರುದಿವಸ ಒಬ್ಬ ಕಾರ್ಯಕರ್ತರು ಬಂದು ಹೇಳಿದ್ರು, ಅಲ್ಲಿಯ ಕಾರ್ಯಕರ್ತರು ಬಂದು ಏನು ನಡೆದಿದೆ ಅಂದರೆ, ಅವಳ ಪರಿಸ್ಥಿತಿ 10 ದಿವಸದಿಂದ ಅವಳ SSLCಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿ ಕಾಣೆಯಾಗಿದೆ, ನಾಪತ್ತೆಯಾಗಿದೆ. ಮನೆ ಕೆಲಸಕ್ಕೆ ಬಂದರೆ ಕಣ್ಣೀರು ಹಾಕಿದ್ಬಿಟ್ರು ಮತ್ತೆ ಇನ್ನೇನಿಲ್ಲ ಅನ್ನೋ ಥರದಲ್ಲಿ ಅವ್ರ ಮನೆಗೆ ಕೆಲಸ ನಡೀತಾ ಇದೆ. ಆದರೆ ಆ ಪ್ರಸಾದ ಸಿಕ್ಕಿದ ಕೆಲವೇ ಕ್ಷಣದಲ್ಲಿ ಅವಳಿಗೆ ಆ ಮಾಹಿತಿ ಸಿಗ್ತದೆ. ಮಾಹಿತಿ ಸಿಕ್ಕಿದ್ದ ಮಾತ್ರವಲ್ಲ, ಅವಳು ಬಂದು ಹೇಳಿದ್ಲು ಅವ್ರ ಮನೆಗೆ, ನೋಡಿ ಸ್ವಾಮಿ ಪ್ರಸಾದ ನಮಗೆ ಸಿಕ್ಕಿದಾಗ ಇಂಥದ್ದೊಂದು ಅನುಕೂಲತೆ ನನಗೆ ಕೂಡು ಬಂತು ಅನ್ನೋದನ್ನು ಅವಳು ಬಂದು ಹೇಳಿದ್ದನ್ನು ಕಾರ್ಯಕರ್ತರು ಬಂದು ತಿರುಗಿ ಹೇಳಿದ್ರಂತ. ಇನ್ನು ಮೊದಲ ಸಂಚಾರದಲ್ಲಿ ಹೊರಟಾಗ ಉಪ್ಪಿನಪಟ್ಟಣದಲ್ಲಿ ಒಂದು ದೇವಸ್ಥಾನ, ಗಣಪತಿ ದೇವಸ್ಥಾನದಲ್ಲಿ ವಸತಿ ಇತ್ತು. ಅಲ್ಲಿ ಭೋಜನ ವ್ಯವಸ್ಥೆ ಎಲ್ಲ ವಲಯದ ಒಬ್ಬರು ಅಡುಗೆ ಭಟ್ರು ನೋಡ್ಕೊಂಡಿದ್ರು. ಹಾಗೆ ಪೂಜೆ ಮುಗಿಯೋ ಹೊತ್ತಿಗೆ ಆ ಅಡುಗೆ ಭಟ್ರನ್ನು ಕರ್ಕೊಂಡು ಬಂದು ಅಧ್ಯಕ್ಷರಾದವ್ರು ಹೇಳಿದರು, ಇವರು ಸೇವೆ ಎಲ್ಲ ಮಾಡಿದ್ದಾರೆ, ಆದರೆ ನಮ್ಮದು ಅವ್ರ ಪರವಾಗಿ ಒಂದು ಪ್ರಾರ್ಥನೆ ಏನಂದರೆ, ಅವರಿಗೆ 12 ವರ್ಷ ಆಯಿತು, ಸಂತಾನ ಆಗಲಿಲ್ಲ, ಒಂದು ಪ್ರಾರ್ಥನೆ ಮಾಡಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಸಿ ಪ್ರಸಾದ ಕೊಟ್ಟಿದ್ದಾಯಿತು. ಮತ್ತು 6 ತಿಂಗಳಿಗೆ ಬದಲಿಗೆ ಸಂಚಾರಕ್ಕೆ ಹೋದ್ರು. ಹೋಗೋ ಹೊತ್ತಿಗೆ ಅವ್ರ ಹೆಂಡತಿ ಗರ್ಭಿಣಿಯಾಗಿತ್ತು. ಮತ್ತು 6 ತಿಂಗಳಿಗೆ ಸಂಚಾರಕ್ಕೆ ಹೋಗೋಷ್ಟೊತ್ತಿಗೆ ಸತ್ಪುತ್ರ ಸಂತಾನವೇ ಆಗಿದೆ ಅಂತ ಒಂದು ಸುದ್ದಿ ಹೇಳಿದ್ರು. ಮುಂಚಿಕಾನದ ಒಂದು ಕುಟುಂಬದ ಮನೆಗೆ ನಾವು ಹೋಗಬೇಕು ಅಂತ ಆಗುವಾಗ ಅಲ್ಲೊಂದು ಚೋದ್ಯ ನಡೀತು. ಆ ಮನೆತನದಲ್ಲಿ ಸುಮಾರು 60 ವರ್ಷದಿಂದ ಒಬ್ರಿಗೊಬ್ರಿಗೆ ಹೋಗಿ ಬರೋದಿಲ್ಲ. ಸಾಮಾನ್ಯ ಒಂದು 10 ಸರ್ತಿಗೆ ಬೇರೆ ಬೇರೆ ಮುಖಂಡರುಗಳು ಎಲ್ಲರೂ ಸೇರಿ ಏನು ಸಂಧಾನ ನಡೆದು ಮುರಿದು ಬಿದ್ದೋಗಿದೆ. ಹಾಗಿರೋದು ಸ್ವರ್ಣಪಾದುಕ ಸಂಚಾರ ಮನೆಗೆ ಹೋಗ್ತದೆ ಅಂತ ಆಗುವಾಗ ಎಲ್ಲರೂ ಒಂದು 24 ಗಂಟೆ ಒಳಗಡೆಗಾಗಿ ಎಲ್ಲರೂ ಸೇರೋದಂತ ತೀರ್ಮಾನ ಆಗಿ ಗುರು ಸನ್ನಿಧಿಗೆ ಬಂದು ತಪ್ಪುಗಾಣಿಕೆ ಸಮರ್ಪಣೆ ಮಾಡಿ ಪೂಜೆ ಮಾಡಿದ್ರು. ಇವತ್ತಿಗೂ ಚೆನ್ನಾಗಿದೆ. ಪಂಜದಲ್ಲಿ ಒಂದು ಮನೆಗೆ ಹೋಗಿದ್ದು. ತಂದೆ ಮಗಂಗಾಗದೆ ಮಗಳು ಮದುವೆ ಮಾಡೋ ಹೊತ್ತಿಗೆ ಅಪ್ಪನನ್ನು ಬಂದು ಕರೆದ್ರೆ ಹೋಗ್ಲಿಲ್ಲ ಮದುವೆಗೆ. ಆದರೆ ಸ್ವರ್ಣಪಾದಕ್ಕೆ ಬರ್ತದೆ ಅಂತ ಆಗುವಾಗ ಅವ್ನಿಗೆ ಏನು ಬುದ್ಧಿ ಕೊಟ್ಟರು ಗೊತ್ತಿಲ್ಲ, ಹೋಗಿ ಮಗನನ್ನು ಕರೆದು ಬಂದ. ಅಪ್ಪ ಮಗ ಸೇರಿ ಪೂಜೆ ಮಾಡಿದ್ರು. ಮರು ವರ್ಷ ಹೋಗ್ತೇವೆ ಆ ಊರಿಗೆ, ಕೇಳೋಷ್ಟೊತ್ತಿಗೆ ತಂದೆಯೇ ಇಲ್ಲ.
ಹಾಗೆ ಮುಗಿದೋಗಿದ್ರೆ ಅವನ ಕರ್ಮಕ್ಕೂ ಹೋಗ್ಲಿಕ್ಕೆ ಅಡ್ಸುದ್ರ ವ್ಯವಸ್ಥೆ ಆಗ್ತಿರ್ಲಿಲ್ಲ. ಅವನ ಕರ್ಮವನ್ನು ಮಾಡುವಂಗಿರ್ಲಿಲ್ಲ ಅಂತ. ಅದಕ್ಕೆ ಕಾರಣ ಈ ಸ್ವರ್ಣ ಪಾದಕ ಸನ್ನಿಧಿ ಆಯಿತು. ಇಂತಹ ಹಲವು ಕಾರ್ಯಕಾರಣಗಳು ನಡೆದಿದ್ದನ್ನು ಹೇಳ್ತಾ ಹೋದ್ರೆ ಇನ್ನಷ್ಟು ಸಾಕಷ್ಟು ಇದೆ. ಯಾಕೆ ಇದನ್ನ ಹೇಳ್ತೇನೆ ಅಂದರೆ, ನಾಳೆ ಹೋಗುವ ಮನೆಯವರು ಸಾಕಷ್ಟು ಜನ ಇಲ್ಲಿದ್ದಾರೆ ಅಂತ ಹೇಳಿದರು. ಸ್ವಾಭಾವಿಕವಾಗಿ ಮನೆಗೆ ಸ್ವರ್ಣ ಪಾದುಕೆ ಬರ್ತದೆ, ಅದ್ರ ಜೊತೆಗೆ 16 ಜನ ಬರ್ತಾರೆ, ಅಧ್ಯಕ್ಷರು ಬರ್ತಾರೆ, ಕಾರ್ಯದರ್ಶಿಗಳು ಬರ್ತಾರೆ, ಗುರಿಕಾರರು ಬರ್ತಾರೆ, ಮಠದವರು ಬರ್ತಾರೆ ಅಂತ ಆಗುವಾಗ ಮೊದಲು ಯೋಚನೆ ಬರುವುದೇನು ಅಂದರೆ, ಅವರಿಗೆಲ್ಲ ಆತಿಥ್ಯಕ್ಕೆ ಏನು ವ್ಯವಸ್ಥೆ ಮಾಡೋದು, ಎಂಥ ತಿಂಡಿ ಮಾಡಲಿ, ಕಾಫಿ ಮಾಡೋದು, ಎಂತ ಮಾಡೋದು ಅಂತ ಮೊದಲು ಯೋಚನೆ ಬರ್ತದೆ. ಹೊರತು ಇಂಥದ್ದೊಂದು ಸನ್ನಿಧಾನ ಬರ್ತದೆ, ಸನ್ನಿಧಿ ಬರ್ತದೆ, ನಾವು ಅದನ್ನು ಭಾವಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಗೆ ಯೋಚನೆ ಬರುವುದಿಲ್ಲ ಅಂತ. ಅಷ್ಟು ದೂರಕ್ಕೆ ಹೋಗಿದೆ ನಮ್ಮ ಸಮಾಜ ಇವತ್ತು ಅಂತ.